ನಾಟಕದ ಎಳೆಯನ್ನು ತೆಗೆದುಕೊಂಡು ಕಾದ ನಾನು ಸಾಯುವ ಆಟ ಅಂತ ಏಕಪಾತ್ರವನ್ನೇ ಮಾಡ್ತಾ ಇದ್ದೇನೆ. ಇದರಲ್ಲಿ 2 ಪಾತ್ರ ಬರುತ್ತೆ, ಒಂದು ಮಗ ಇನ್ನೊಂದು ಅಪ್ಪ. ನೋಡಿ ಏಕಪಾತ್ರ ಅಭಿನಯ ಸಾಯುವ ಆಟ. ಕಲ್ಕೊಂಡು ಹೊಡಿತವ್ರೆ, ಹುಚ್ಚ ಅಂತವ್ರೆ. ನಾ ಹುಚ್ಚನ ಏನ್ ಚಂದ ಕುತ್ಕೊಂಡವ್ರೆ ಇಲ್ಲಿ. ಅಣ್ಣ ಹೊಟ್ಟೆ ತುಂಬಾ ಆಗ್ತೈತೆ ಕಡೆಯಿಂದ. ಈ ಹೊಟ್ಟೆಗೆ ಏನು ತಿಂದೆ 3 ದಿನ ಆಯ್ತು ಕಡೆಯಿಂದ. ಏನಾದ್ರು ಇದ್ರೆ ಕೊಡ್ರಣ್ಣ. ಇಲ್ವಾ ಅಕ್ಕ 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 ಹೊಟ್ಟೆ ತುಂಬಾ ಹಸ್ತೈತೆ, ಏನಾದ್ರು ಇದ್ರೆ ಕೊಡ್ರಕ್ಕ. ನಿಮ್ಮ ಹತ್ರನೂ ಇಲ್ವಾ? ಹೋಗ್ಲಿ ಬಿಡಿ, ನಾನು ನಮ್ಮ ಅಪ್ಪನ ಹತ್ರ ಹೋಗ್ತೇನೆ. ಅಪ್ಪನ ಹತ್ರ ಹೋಗಿ ಈ ಹೊಟ್ಟೆ ತುಂಬಿಸ್ಕೊಂತವ್ರಿ. ಅಪ್ಪಯ್ಯ, ಏ ಅಪ್ಪಯ್ಯ, ನನ್ನ ಹೊಟ್ಟೆ ಹಸ್ತೈತೆ ಅಪ್ಪಯ್ಯ. ತಿನ್ನಕ್ಕೇನಾದ್ರೂ ಇದೆಯಾ? ಹೊಟ್ಟೆ ಹಸ್ತೈತ? ಇಲ್ಲ, ಊರೆಲ್ಲ ಅಲ್ಲಾಡಿ ಬಂದ್ರು ಒಂದು ದ್ಯಾವ್ರಣ ಹುಟ್ಲಿಲ್ಲ ಕಣ್ಣ. ಒಂದು ದ್ಯಾವ್ರಣ ಹುಟ್ಲಿಲ್ಲ. ಏ ಮಗ, ಇವತ್ತು ಒಂದಿನ ಕಣ್ಣ, ಇವತ್ತೊಂದೇ ದಿನ ಮಗ. ಹೆಂಗಾದ್ರೂ ಮಾಡಿ ನಿನ್ನ ಹೊಟ್ಟೆಗೆ ಏನಾದ್ರೂ ಹೇಳ್ಬಿಡು ಕಣ್ಣ. ಹಸಿವಾದ್ರೆ ಉಳ್ಳಾಟ ಆಡೋಸ್ತ ನಾವು ಆಡ್ತೀವಿ ಅಪ್ಪಯ್ಯ. ಈ ಹೊಟ್ಟೆ ತುಂಬಿಸ್ಕೊಂತೀವಿ, ನೀ ಆಡಬಾರ್ದು ಅಪ್ಪಯ್ಯ. ಬರ್ಲಾ ಏ ಕೆಂಚ, ಉಳ್ಳಾಟ ಆಡವ ಹಂಗೆ ಚಾಲಾಗಿ ಕಂಡ್ರು, ಚಾಲಾಗಿ ಹಂಗೆ. ಸರಜ್ಗಳೇ, ಹಣವು ಇಲ್ಲ, ಹೆಣ್ಣು ಇಲ್ಲ. ಲೇ 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 ಲಾ, ಲೇ 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 ಲಾಡು ಕಂಡ್ರು, ಲಾಡು ಒಬ್ಬಟ್ಟು ಒಬ್ಬಟ್ಟು ಕಂಡ್ರು. ಅನ್ನ ಕಂಡ್ರು.
ಇಷ್ಟೆಲ್ಲ ನಾ ಯಾವತ್ತುಂಡಿದ್ದೆ? ಆ ಹೋದ ವರ್ಷ ಹಿಡಿಗೊಂಡು ಗ್ರಾಮದಾಗೆ ನಂಗೆ ಹೊಟ್ಟೆ ಬೋರ್ಡ್ ಹಾಕಿದ್ರಪ್ಪ. ಅವತ್ತು ನನ್ನ ಜಾತಿ ಯಾವುದು ಅಂತಾನೆ ಕೇಳಿಲ್ಲ. ನೀವು ತುಂಬ ಉಂಡ್ರೆ ಸಾಕು ಅಂದ್ರು. ಆ ಕಲ್ಮೇಶ್ ದೇವರೇ ನನಗೆ ಬಂದು ಉಡಿಸ್ತ. ಮತ್ತೆ ಅದೇ ಊಟ ಉಂಟು, ಮತ್ತೆ ಅದೇ ಊಟ ಉಂಟು. ಲಾಡು ನೀನು ಅಪ್ಪಯ್ಯ, ನನ್ನ ಹೊಟ್ಟೆ ತುಂಬಾಯ್ತು ಅಪ್ಪಯ್ಯ, ನನ್ನ ಹೊಟ್ಟೆ ತುಂಬಾಯ್ತು. ನಿಮ್ದು ತುಂಬಲ್ ಬಿಟ್ರ ನನ್ನ ಹೊಟ್ಟೆ ಮಗ ಇಲ್ಲ. ಉಣ್ಣ ಆಟ ಆಡಿದ್ರೆ ಹೊಟ್ಟೆ ತುಂಬೋಕಿಲ್ಲ ಕೈಲ, ಹೊಟ್ಟೆ ತುಂಬೋಕಿಲ್ಲ. ನಿನ್ನೆ ಹೇಳ್ವಾ ಹಸಿವಾದ್ರೆ ಉಣ್ಣ ಆಟ ಆಡೋ ಅಂತ. ನಾನೇ ಹೇಳಿದ್ದು ಕಂಡ. ಈ ಚೋಟದ ತುತ್ತಿನ ಚೀಲ ತುಂಬೋದಕ್ಕೆ ಅದೆಷ್ಟು ಕಂಡ ಕಷ್ಟ ಪಡೋದು, ಎಷ್ಟು ಮಗ ಕಷ್ಟ ಪಡೋದು. ಯಾರಾದ್ರೂ ಸತ್ರೆ ಕೆಟ್ರೆ ನಾವು ಬೇಕು ಕಳ್ಳ, ನಾವು ಬೇಕು. ಆದ್ರೆ ಇವತ್ತು ನಾವು ಹಸಿವು ಅಂತ ಕಿರಿಸ್ತಾ ಇದ್ದೇವೆ, ಚೀರ್ತಾ ಇದ್ದೇವೆ. ಯಾರಿಗೂ ಕೇಳವಲ್ದಲ್ರಪ್ಪ. ನನ್ನ ಕೂಸಿಗೆ ತುತ್ತಲ್ಲ ಹಾಕೋದು ಯಾರು ಇಲ್ವಲ್ಲಪ್ಪ. ನನ್ನ ಕೂಸಿಗೆ ಏನಂತ ಉತ್ತರ ಕೊಡಪ್ಪ. ಏನ ಮಗ ಅಲ್ಲ, ಇನ್ಮ್ಯಾಗೆ ನಾ ಇನ್ನೊಂದು ಆಟ ಹೇಳ್ತವನಿ. ಆ ಆಟ ಆಡ್ಬಿಟ್ರೆ ಈ ಉಣ್ಣ ಆಟ ಆಡೋದು ತಪ್ಪತ್ತೆ. ಆ ಗೌಡು ತಾವು ಜೀತ ಮಾಡಿ ಒಳಕ್ಕೆ ತಿನ್ನೋದು ತಪ್ಪತ್ತೆ. ನಾವು ದೇವ್ರ ಹಣ ಹುಡುಕೋದು ತಪ್ಪತ್ತೆ. ಜೀವನ ಅನ್ನೋ ಆಟಗೆ ಆಟನೇ ಕೊನೆ ಆಟ ಕಳ್ಳ, ಸಾಯೋ ಆಟ. ನನ್ ಬರಕಲ್ಲ, ಹಂಗೆ ಉಣ್ಣ ಆಟನೇ ಬರೋದು. ಉಣ್ಣ ಆಟ ಆಡೋದ್ರಾಗೆ ಎಲ್ಲ
ಐತಿ ಮಣ್ಣು? ಏನೈತೆ ಮಣ್ಣು? ಏಯ್ ಮಗ, ನಾವಿಲ್ಲಿ ಉಣ್ಣ ಆಟ ಆಡಿದ್ರೆ ಇಲ್ಲೆಲ್ಲಿ ನೋಡಿದ್ರು ಈ ಜನಗಳ ಪಾದಾನೆ ಕಾಣ್ತೈತಿ ಕಡ್ಲೆ. ನಮ್ದು ಒದೆಯೋ ಪಾದ, ನಮ್ದು ತುಳಿಯೋ ಪಾದ, ಸಿದ್ಧ ಪಾದ ಬೇಕಿಲ್ಲ ಬೇಕ. ಅದೇ ಅದೇ ಸಾಯೋ ಆಟ ಆಡಿದ್ರೆ ಆ ಶಿವನ್ ಪಾದ ಕಾಣ್ತೈತೆ ಮಗ, ಶಿವನ್ ಪಾದ ಕಾಣ್ತೈತೆ. ನಿಂಗೆ ನಿಂಗೆ ಶಿವನ್ ಪಾದ ಬೇಡವಲ್ಲ? ಶಿವನ್ ಪಾದ ಓ ಭಯ ಓ. ಅಲ್ಲ ಸಾಯೋ ಆಟ ಹೆಂಗಂತಂದ್ರೆ ಮಗ, ನಾ ಹೇಳ್ಕೊಡ್ತವನಿ. ನನ್ನ ಕೈ ತಗೊಂಡು ನಿನ್ನ ಕುತ್ತಿಗೆ ಸಿಗ್ತಾನೆ. ನಿನ್ನ ಕೈ ತಗೊಂಡು ನನ್ನ ಕುತ್ತಿಗೆನ ಹೀಗೆ ಹೀಗೆ ಹೆಚ್ಚುಗಬೇಕು ಮಗ. ಶುರು ಮಾಡು ಕಳ್ಳ, ಸಾಯೋ ಆಟ ಶುರು ಮಾಡು. ಯಾಕೋ ಯಾಕೋ ರಾಜ, ಯಾಕೋ ಬಂಗಾರ, ನಿಂಗೆ ಶಿವನ್ ಪದ ಬೇಡವಿಲ್ಲ? ಮತ್ತೆ ಅದ್ಭುತವಾಗಿರ್ತಕ್ಕಂಥ ಕಲಾವಿದ. ಈ ಹಸು ಅಂತಕ್ಕಂಥದ್ದು ಎಷ್ಟು ಮಹತ್ವ ಹಿಂದೆ ಈಗಿನ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ. ನಮಗೆಲ್ಲರಿಗೂ ಪರಿಚಯ ಆದಂತ ಒಂದು ಗೆಳೆಯ ಅದು ಹಸು. ಅದ್ರ ಬಗ್ಗೆ ಹಸುವಿನ ತುಡಿತ ನಮ್ಮನ್ನ ತಂದು ನಿಲ್ಸಿದೆ. ತಮ್ಮನ್ನೆಲ್ಲನ್ನ ಒಂದು ಸತ್ಯದರಿಗೆ ಕರೆದುಕೊಂಡು ಹೋಗಿರ್ತಕ್ಕಂಥ ಶ್ರೀಯುತ